ಕೆಲವೇ ಕ್ಷಣಗಳಲ್ಲಿ ಎಂಎಲ್ಎ ವಿನಯ್ ಗ್ಯಾಂಗ್ಗೆ ಶಿಕ್ಷೆ ಆಗಲಿದೆ. ಎಷ್ಟು ಪ್ರಮಾಣ ಅದು ಕೂಡ ಪ್ರಕಟ ಆಗುತ್ತೆ. ಇದೀಗ ಕೋರ್ಟ್ನಲ್ಲಿ ಶುರುವಾಗಲಿದೆ ವಾದ ಮತ್ತೆ ಪ್ರತಿವಾದ. ಇದೇನು ಕೆಲವೇ ಕ್ಷಣಗಳಲ್ಲಿ ಎಂಎಲ್ಎ ವಿನಯ್ ಗ್ಯಾಂಗ್ಗೆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಲಿದೆ. ಸಿಬಿಐ ಪರ ವಕೀಲ ಹೇಮಾ ಕಾರಂತ್ ಶಿವಾನಂದ ಪೆರ್ಲಾ ವಾದವನ್ನ ಮಂಡಿಸಲಿದ್ದಾರೆ. ವಿನಯ್ ಕುಲಕರ್ಣಿ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ವಾದವನ್ನ ಮಾಡಿರುವಂಥದ್ದು. ಶಿಕ್ಷೆಯ ಪ್ರಮಾಣ ಪ್ರಕಟಕ್ಕೆ ಮುನ್ನ ವಾದ ಮಂಡನೆಗೆ ಅವಕಾಶವನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಜಡ್ಜ್ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ವಕೀಲ ಶ್ಯಾಮ್ ಸುಂದರ್. A15 A16 ಪರ ವಾದ ಮಾಡೋದಕ್ಕೆ ಅವಕಾಶವನ್ನ ಕೋರಿದ್ದಾರೆ ಶ್ಯಾಮ್ ಸುಂದರ್. ಕೆಲಕಾಲ ವಿಚಾರಣೆಯನ್ನ ಮುಂದೂಡಿದಂತಹ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇದೀಗ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡುವ ಸಂಬಂಧ ವಿಚಾರಣೆ ಕೂಡ ಶುರು ಮಾಡಿದ್ದಾರೆ. ನಿನ್ನೆ ಫೈನಲ್ ಆಗಿ ಹೇಳಲಾಗ್ತಾ ಇತ್ತು 7 ವರ್ಷಗಳ ಅವಧಿಗಳ ಕಾಲ ಶಿಕ್ಷೆಯ ಪ್ರಮಾಣ ಇರುತ್ತೆ. ಜೀವಾವಧಿ ಶಿಕ್ಷೆಯನ್ನು ಕೂಡ ವಿಧಿಸಬಹುದು, ಆ ಸಾಧ್ಯತೆಗಳು ಇದೆ ಅಂತ ಹೇಳ್ಬಿಟ್ಟು ನಿನ್ನೆ ಹೇಳಲಾಗಿತ್ತು. ಫೈನಲ್ ಆಗಿ ದೋಷಿ ಅಂತ ಕೂಡ ಆರೋಪಿ ಅಂತ ಕೂಡ ಪ್ರೂವ್ ಆದ ನಂತರ ಟೋಟಲ್ ಆಗಿ 21 ಜನರಲ್ಲಿ 17 ಜನ ಆ ದಂಡ ಏನಿದೆ, ಆ ಗ್ಯಾಂಗ್ ಏನಿದೆ, ಕೊಲೆಯ ಸಂಚನ್ನ ರೂಪಿಸಿರುವಂಥದ್ದು. 17 ಜನರನ್ನ ಇದೀಗ ದೋಷಿ ಅಂತ ಹೇಳ್ಬಿಟ್ಟು ಅಪರಾಧಿ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಆದೇಶ ಹೊರಬಿತ್ತು. ಈಗ ಇವತ್ತು ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಎಷ್ಟಿರುತ್ತೆ, ಏನಿರುತ್ತೆ ಅನ್ನುವಂತಹ ಆದೇಶ ಹೊರಬೀಳಲಿದೆ. 7 years ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದರ ಜೊತೆಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದು ಅಂತ ಕೂಡ ನಿನ್ನೆ ಹೇಳಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆದೇಶ ಹೊರಬೀಳಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದತ್ತರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದತ್ತರಾಜ್, ಶಿಕ್ಷೆಯ ಪ್ರಮಾಣ 7 ವರ್ಷ ಇರಬಹುದು, ಹಾಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಹುದು ಅಂತ ನಿನ್ನೆ ಹೇಳಲಾಗ್ತಾ ಇತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಏನು ಶಿಕ್ಷೆ ಮತ್ತೆ ಪ್ರಮಾಣ ಎಷ್ಟಿರುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗಲಿದೆ. ಇಲ್ಲಿ ವಾದ ಪ್ರತಿವಾದಗಳು ಕೂಡ ನಡೆಯುತ್ತೆ ಬಿಫೋರ್ ದಟ್ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ದತ್ತರಾಜ್? ರೋಜಾ, ಈಗ ಶಾಸಕ ವಿನಯ್ ಕುಲಕರ್ಣಿ ಅವರ ವಿಚಾರಕ್ಕೆ ಬರೋದಾದ್ರೆ, ಈ ಯೋಗೀಶ್ ಗೌಡ್ರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೋಷಿ ಅನ್ನೋದು ಗೊತ್ತಾಗಿದೆ. ವಿನಯ್ ಕುಲಕರ್ಣಿ ಅದೇ ರೀತಿಯಾಗಿ 21 ಜನ ಆರೋಪಿಗಳೇನಿದ್ದಾರೆ ಅವರಿಗೆಲ್ಲರೂ ಕೂಡ ಕೊಲೆ ಪ್ರಕರಣ ಮತ್ತೆ ಒಳಸಂಚು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಸೆಕ್ಷನ್ ಗಳನ್ನ ಹಾಕಿ, IPC ಸೆಕ್ಷನ್ ಏನಿದೆ ಹಾಕಿ ಈಗ ಅದಕ್ಕೆ ದೋಷಿ ಅಂತ ಹೇಳಿ ಒಂದು ಹಣೆಪಟ್ಟಿ ಕಟ್ಟುವಂತಹ ಕೆಲಸಗಳು ಆಗಿದೆ. ಈಗ ಎಟ್ ಪ್ರೆಸೆಂಟ್ ಈಗ ಏನಂತ ಹೇಳಿದ್ರೆ, ಮುಂದೆ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಈಗ ಸ್ಪಷ್ಟ ಆಗ್ಬೇಕಾಗಿದೆ. ಅಂದು 302 ಅಂದ್ರೆ ಕೊಲೆ ಪ್ರಕರಣ ಮತ್ತೆ 120B ಏನು ಒಳಸಂಚು ಏನಿದೆ, ಈ ಒಂದು ಮೇಜರ್ ಆಗಿರ್ತಕ್ಕಂಥ IPC ಸೆಕ್ಷನ್ ಆಗಿರೋಕ್ಕೋಸ್ಕರ ಇದು 7 ವರ್ಷದ ಸಜೆಗಿಂತ ಮೇಲ್ಗಡೆ ಇದೆ. ಆ ಕಾರಣಕ್ಕೋಸ್ಕರ ಓವರ್ ಆಲ್ ಆಗಿ ಒಂದು 10 ವರ್ಷದಿಂದ 14 ವರ್ಷ, ಜೀವಾವಧಿ ಅಂತ ಹೇಳಿದ್ರೆ 14 ವರ್ಷ ಇರುತ್ತೆ. ಆ ಕಾರಣಕ್ಕೆ ಇದು ಮೇಜರ್ ಆಗಿರ್ತಕ್ಕಂಥ ಒಬ್ಬ ಏನು ಸಮಾಜಕ್ಕೆ ಮಾರ್ಗಸೂಚಿ ಆಗಿರ್ತಕ್ಕಂಥ ಅಥವಾ ಮಾರ್ಗದರ್ಶಕನಾಗಿರ್ಬೇಕಾದಂತಹ ವ್ಯಕ್ತಿ ಈ ರೀತಿಯಾದಂತಹ ಕೊಲೆ ಪ್ರಕರಣದಲ್ಲಿ ತಗಲಾಕೊಂಡು ಒಳಗಡೆ ಸೇರ್ತಾನಂತ ಹೇಳಿದ್ರೆ ಇದೊಂದು ಗಂಭೀರವಾದಂತಹ ಪ್ರಕರಣ ಅಂತ ಹೇಳಿ ಏನು ಕೋರ್ಟು ಕೂಡ ತೀರ್ಮಾನ ಮಾಡಿದೆ. ಅದೇ ರೀತಿಯಾಗಿ ದೋಷಾರೋಪ ಪಟ್ಟಿ ಏನು ಈ ಓವರ್ ಆಲ್ ಆಗಿ ಎಷ್ಟು ಈ ಚಾರ್ಜ್ ಶೀಟ್ ಏನಿದೆ, ಆ ಚಾರ್ಜ್ ಶೀಟ್ ಅನ್ನ CBIನವರು ನೇರವಾಗಿ ಈಗ ಕೋರ್ಟ್ಗೆ ನೀಡುವಂತಹ ಕೆಲಸಗಳು ಈ ಹಿಂದೆನೆ ಮಾಡಿದ್ರು. ಅದಾದ್ಮೇಲೆ 2021ರಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಏನು ವಾದ ಪ್ರತಿವಾದಗಳು ನಡ್ಕೊಂಡು ಬಂದವು, ಮತ್ತೆ CBIನವರು ನೀಡಿರ್ತಕ್ಕಂತಹ ಬಲವಾದ ಸಾಕ್ಷ್ಯಗಳನ್ನ ಆಧರಿಸ್ಕೊಂಡು ಈಗ ದೋಷಿ ಅಂತ ಹೇಳಲಾಗಿದೆ. ಈಗ ಬಂದಿರತಕ್ಕಂತಹ ಮಾಹಿತಿಯ ಪ್ರಕಾರ ಇಲ್ಲಿ 10ರಿಂದ 14 ವರ್ಷದವರೆಗೂ ಕೂಡ ಶಿಕ್ಷೆ ಪ್ರಕಟ ಆಗಬಹುದು ಅಂತ ಕಾಣಿಸ್ತಾ ಇದೆ. ಇನ್ನು ಈ ಟೈಮಲ್ಲೇ ಅಲ್ಲಿ ಪೀಠದಲ್ಲಿ ಕೂತಿರ್ತಕ್ಕಂಥವ್ರ ಮುಂದೆ ಗಜಾನನ ಭಟ್ ಏನಿದ್ದಾರೆ ಅವ್ರ ಮುಂದೆ ಇವರ ನೋವನ್ನ ಹೇಳ್ಕೊಳ್ಳುವಂತಹ ಕೆಲಸಗಳನ್ನ ಅಡ್ವೊಕೇಟ್ ಥ್ರೂ ಮಾಡಬಹುದಾಗಿದೆ. ಅಡ್ವೊಕೇಟ್ಗಳು ಈ ರೀತಿಯಾಗಿ 2 ಹೆಣ್ಣು ಮಕ್ಕಳಿದ್ದಾರೆ. ಅದಲ್ಲದೆ ಕೆಲ ಕೇಸ್ಗಳು, ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಮ್ಮನ್ನ ಬೇಕು ಅಂತಾನೆ ಶಿಕ್ಷುವಂತಹ ಕೆಲಸಗಳಾಗಿದೆ. ಇಲ್ಲಿ ನನಗೆ ಯಾವುದೇ ರೀತಿಯ ಲಿಂಕ್ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅಡ್ವೊಕೇಟ್ ಥ್ರೂ ಅಲ್ಲಿ ವಾದಿಸುವಂತಹ ಕೆಲಸಗಳನ್ನ ರೈಟಿಂಗ್ ಅಲ್ಲೋ ಅಥವಾ ಬೇರೆ ರೀತಿಯಲ್ಲಿ ಕೊಡುವಂತಹ ಕೆಲಸಗಳು ಮಾಡ್ತಾರೆ. ಅಟ್ ಪ್ರೆಸೆಂಟ್ ಈಗ ನೋಡೋದಾದ್ರೆ 10ರಿಂದ 14 ವರ್ಷದವರೆಗೂ ಕೂಡ ಶಿಕ್ಷೆ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಮಧ್ಯಾಹ್ನ 2 ಅಥವಾ 3 ಗಂಟೆಯ ನಂತರದಲ್ಲಿ ಈ ಒಂದು ಶಿಕ್ಷೆ ಪ್ರಕಟ ಆಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ರೈಟ್, ಥ್ಯಾಂಕ್ ಯು ದತ್ತರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.